ಹಾಯ್ ಎಲ್ರಿಗೂ ಮತ್ತೊಂದು ದಿವಸ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀನಿ. ಏನಂತಂತಂದ್ರಪ್ಪ, ಯೂಟ್ಯೂಬ್ನ್ಯಾಗ ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತು, ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಡ್ತು, ಮಾನಿಟೈಸನ್ ಆನ್ ಮಾಡಿಕೊಡ್ತು ಅಂತೇಳಿ ಎಲ್ಲ ಸ್ಕ್ಯಾಮ್ಗಳು ಭಾಳ ನಡೆಯತ್ತಾವ್ರಿ. ಅಪ್ಪಿ ಅವ್ರಿಗೂ ರೊಕ್ಕ ಕೊಟ್ಟ ಸ್ಕ್ಯಾಮ್ಗಳು ಏರಿ ನೀವು ಅಳವಡಿಸ್ಕೊಂಡ್ರಂದ್ರೆ ಮಾನಿಟೈಸ್ ತಪ್ತೈತಿ. ನೀವು ರೊಕ್ಕ ಮಾಡಬೇಕು ಮತ್ತು ಆಸೆ ಪಟ್ಟ ನೀವು ವರ್ಷಗಂಟ್ಲೆ ಚಾನಲ್ಗಳು ಇದು ಮಾಡ್ಕೊತ ಬಂದಿರ್ತೀರಿ. ಅವ್ರ ತೇಕ್ ಹೋಗಿ ಒಮ್ಮೆಲೆ ಸ್ಕ್ಯಾಮ್ ಆಗಿಬಿಡ್ತೀರಿ. ಸ್ಕ್ಯಾಮ್ ಆಗಿಬಿಡ್ತಂದ್ರೆ ನಿಮ್ಮ ಮಾನಿಟೈಸು ಎಲ್ಲ ವೇಸ್ಟ್ ಆಗ್ತೈತೆ ಮತ್ತು ನೀವು ಇನ್ಕೊಮಟ್ಟ ನಡೆಸ್ಕೊಂಬಂದಿದ್ದು ಎಲ್ಲ ವೇಸ್ಟ್ ಆಗ್ತೈತೆ. ಯಾರ ಹತ್ರನೂ ರೊಕ್ಕ ಕೊಟ್ಟ ಮಾನಿಟೈಸ್ ಆನ್ ಮಾಡಿಸ್ಬೋದು ಮತ್ತು ಸಬ್ಸ್ಕ್ರೈಬರ್ಸ್ 1000 ಮಾಡಿಸ್ಬೋದು ಮತ್ತು ವಾಚ್ ಟೈಮ 4,000 ಮಾಡಿಕೊಡ್ತೀನಿ ಅಂತ ಹೇಳಿದಾರ. ಹಿಂಗೆಲ್ಲ ಇನ್ಸ್ಟಾಗ್ರಾಮ್ನಾಗ ಬರತ್ತಾವು, ನಾನು ನೋಡಿದನು. ಇದೆಲ್ಲ ಫೇಕ್ ಐತಿ, ಯಾರು ಮಾಡ್ಕೊಕ್ ಹೋಗ್ಬೇರಿ. ಇಷ್ಟು ಹೇಳಿ ಧನ್ಯವಾದ.